ಧಾರಾವಾಹಿಯಲ್ಲಿ ಭಾವನಿಂದ ಬಯಸ್ಕೊಳ್ತೀರಾ? ಹೌದು. ನಿಮ್ಮ ಮನೇಲಿ ನೀವು ಬಯಸ್ಕೊತಿದ್ದೀರಾ ಅಂತ ಹೇಳಿ ನಿಮ್ಮ ಹೆಂಡತಿ ದಿವ್ಯಾ ಖುಷಿ ಪಡ್ತಾ ಇದ್ದಾರೋ ಅಥವಾ ದುಃಖ ಪಡ್ತಾರೋ ಸರ್? ಸುಮಾರು ಜನ ನಮ್ಮ ಅಕ್ಕಪಕ್ಕದವರೆಲ್ಲ ನೋಡಿಬಿಟ್ಟು ಅಯ್ಯೋ ಸುಂದರ 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 ಅಂತ ಇವಾಗ ಜಿ ಜನ ಮರ್ತೇಬಿಟ್ಟೋದ್ರೆ ಎಷ್ಟೋ ಜನ ಹೆಣ್ಮಕ್ಳು ಸೀರಿಯಲ್ ನೋಡೋ ಹೆಣ್ಮಕ್ಳು ಬಂದ್ಬಿಟ್ಟು ನೀವು ಭಾವನ ಕೈಲಿ ಬಯಸ್ಕೊಳ್ಳೋದು ಭಾಳ ಚೆನ್ನಾಗಿರುತ್ತೆ, ಭಾವನ ಕೈಲಿ ಬಯಸ್ಕೊಳ್ಳೋದು ಭಾಳ ಚೆನ್ನಾಗಿರುತ್ತೆ ಅಂದರೆ ಬಯಸ್ಕೊತಾನೆ ಇರಲಿ ಅಂತನೋ ಅವ್ರಿಗಾದ್ರೇನು ನನಗಾದ್ರೇನು ಒಟ್ಟಿನಲ್ಲಿ ಮದುವೆ ಸಂಭ್ರಮ ಮನೇಲಿ ಆಗಬೇಕು, ನನಗೂ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಇದೆ, ಹಾಗೆ ಆಗ್ತೀನಿ ಕಣ್ರಿ. ಕಾಂತಾರ ಸಿನಿಮಾದಲ್ಲಿ ರಾಕೇಶ್ಗೆ ರಿಷಬ್ ಸರ್ ಕೊಟ್ಟಿರ್ತಕ್ಕಂಥ ಪಾತ್ರ ನಿಜವಾಗ್ಲೂ ನಾವು ಅವ್ರಿಗೆ ಚಿರಋಣಿಯಾಗಿರ್ತೀವಿ. ನಾನು ಇಡೀ ಸಿನಿಮಾದಲ್ಲಿ ಇದೀನಿ ಗೊತ್ತಾ, ಕಾಂತಾರದಲ್ಲಿ ಸಕ್ಕದ ಮಾಡಿದ್ದೀನಿ ಅಣ್ಣ, ನನಗೆ ರಿಷಬ್ ಸರ್ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾರೆ, ನೋಡ್ಬೇಕಣ್ಣ ನೀವು ಒಂದೊಂದು ಶೂಟಿಂಗ್ ಮುಗಿಸ್ಕೊಂಬಂದಾಗೆಲ್ಲ ಸಿಕ್ಕಾಗಿ ಹೇಳ್ತಾ ಇದ್ದೆ. ಎಲ್ಲರಿಗೂ ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಈಗಾಗಲೇ ಕನ್ನಡದ ಕಾಮಿಡಿ ಶೋಗಳಲ್ಲಿ ಜೊತೆಗೆ ಕನ್ನಡದ ಸಾಕಷ್ಟು ಸಿನಿಮಾಗಳಲ್ಲಿ ಎಲ್ಲರನ್ನ ನಕ್ಕು ನಗಿಸಿರುವಂತಹ ಖ್ಯಾತ ನಟ ಜಿಜಿ ಗೋವಿಂದೇಗೌಡರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಂದಗೋಕುಲ ಧಾರಾವಾಹಿಯಲ್ಲಿ ಮಾವನಾಗಿ ಅವರು ಎಲ್ಲರ ಮುಂದೆ ಎಲ್ಲರ ಮನೆಗೆ ಬರ್ತಾ ಇದ್ದಾರೆ. ಬನ್ನಿ ಅವರು ಈ ಬಗ್ಗೆ ಅವ್ರನ್ನ ಮಾತಾಡ್ಸೋಣ. ಹೇಗಿದ್ದೀರಾ ಸರ್? ನಮಸ್ತೆ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ ಮೇಡಮ್? ನಾನು ಚೆನ್ನಾಗಿದ್ದೀನಿ ಸರ್. ನಂದಗೋಕುಲ ಧಾರಾವಾಹಿಯಲ್ಲಿ ಮಾವನ ಪಾತ್ರವನ್ನ ಮಾಡ್ತಾ ಇರುವಂತದ್ದು, ಸಾಕಷ್ಟು ಜನರಿಗೆ ಈ ಪಾತ್ರ ಇಷ್ಟ ಆಗಿರುವಂತದ್ದು. ನಿಮ್ಗೆ ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಿದೆ? ತುಂಬ ಚೆನ್ನಾಗಿ ಪ್ರತಿಕ್ರಿಯೆ ಸಿಗ್ತಾ ಇದೆ. ಎಲ್ಲರೂ ಕೂಡ ಫೋನ್ ಮಾಡಿಬಿಟ್ಟು ನನಗೆ ಹೇಳ್ತಾರೆ ನಿಮ್ಮದು ತುಂಬ ಚೆನ್ನಾಗಿ ಬರ್ತಾಯಿದೆ. ಆಮೇಲೆ ಇತ್ತೀಚೆಗಂತೂ ಫ್ಯಾಮಿಲಿಯಲ್ಲಿ ಒಬ್ಬನಾಗ್ಬಿಟ್ಟಿದ್ದೀನಿ. ಆಮೇಲೆ ಆ ಭಾವನ ಕೈಲೇ ಬಯಸ್ಕೊಳ್ಳೋದಿದೆಯಲ್ಲ ಕ್ಯಾರೆಕ್ಟ್ರು, ಅದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಹಾಗಾಗಿ ನಾನು ಇತ್ತೀಚೆಗೆ ಫಂಕ್ಷನ್ಗೆ ಹೋದಾಗ, ಸಿನಿಮಾ ಸೆಟ್ಗೆ ಹೋದಾಗ ಸುಮಾರು ಜನ ಕೇಳ್ತಿರ್ತಾರೆ, ಮೆನ್ಷನ್ ಮಾಡೋದು ಅದೇನೆ. ಅದರಲ್ಲಿ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳು ಸೀರಿಯಲ್ ನೋಡೋ ಹೆಣ್ಮಕ್ಳು ಬಂದ್ಬಿಟ್ಟು ನೀವು ಭಾವನ ಕೈಲಿ ಬಯಸ್ಕೊಳ್ಳೋದು ಭಾಳ ಚೆನ್ನಾಗಿರುತ್ತೆ, ಭಾವನ ಕೈಲಿ ಬಯಸ್ಕೊಳ್ಳೋದು ಭಾಳ ಚೆನ್ನಾಗಿರುತ್ತೆ ಅಂದರೆ ಬಯಸ್ಕೊತಾನೆ ಇರಲಿ ಅಂತನೋ ಅಥವಾ ಬಯಸ್ಕೊಂಡು ಅವ್ರು ಖುಷಿ ಪಡ್ತಾರೋ ಅಂತನೋ. ಒಟ್ಟಾರೆಯಾಗಿ ಅವ್ರಿಗೆ ಇಷ್ಟ ಆಗಿದೆ. ಅಂದರೆ ಪ್ರತಿಯೊಂದು ಊರಲ್ಲಿ ಅಥವಾ ಮನೆಯಲ್ಲಿ ಈ ಥರದ ಕ್ಯಾರೆಕ್ಟರ್ಗಳಿರುತ್ತೆ. ಹಾಗಾಗಿ ಅದು ಭಾಳ ಆಪ್ಟ್ ಆಗ್ತಾಯಿದೆ ಜನರಿಗೆ. ಹಾಗಾಗಿ ನಾನು ಇಡೀ ಫ್ಯಾಮಿಲಿಯಲ್ಲಿ ಮಕ್ಕಳಿಗೆ, ನಮ್ಮ ಭಾವನ ಮಕ್ಕಳಿಗೆ ನಾನು ಮಾವ, ನನಗೆ ಪ್ರೀತಿಯ ಭಾವ ಅಕ್ಕ, ಮತ್ತು ಎದುರುಗಡೆ ಮನೆಯಲ್ಲಿ ನಮ್ಮ ಅಣ್ಣ, ಅಣ್ಣಂದಿರು, ಅತ್ತಿಗೆಯರು. ಹೀಗೆ ಒಟ್ಟಾರೆ ಎದುರುಗಡೆ ಮನೆ ಮತ್ತು ಈ ಕಡೆ ಮನೆ ಎರಡೂ ಮನೆಯಲ್ಲಿ ನಾನು ಬೇಕಾಗಿರೋನಾಗಿರೋದ್ರಿಂದ ಎರಡೂ ಮನೆಗೆ ಹೇಗೆ ಬೇಕು ಹಾಗೆ ಎಲ್ಲರ ಮನೆಗೂ ಬೇಕಾಗಿಬಿಟ್ಟಿದ್ದೀನಿ ನಾನು. ಗಿರಿಜಾ ನಂದಕುಮಾರ್ ಅವ್ರನ್ನ ಮದುವೆ ಆಗಿರುವಂತದ್ದು ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ಗೆ ಇಷ್ಟ ಆಗ್ತಿಲ್ಲ, ಹೀಗಾಗಿ ದೂರ ಇಟ್ಟಿರೋದು. ನೀವು ಗಿರಿಜಾ ಮನೆಯನ್ನ ಸೇರ್ಕೊಂಡಿರುವಂತದ್ದು ಅಂದ್ರೆ ಅಲ್ಲಿ ವೀಕ್ಷಕರಿಗೆ ಸೂರ್ಯಕಾಂತ್ ಚಂದ್ರಕಾಂತ್ ವಿಲನ್ ತರ ಕಂಡ್ರೆ ನೀವು ಒಂಥರ ಕಾಮಿಡಿಯನ್ನು ಹೌದು, ಜೊತೆಗೆ ಎಲ್ಲರ ಮನೆಯಲ್ಲೂ ಈ ರೀತಿ ಒಂದು ಪಾತ್ರ ಅಥವಾ ಈ ರೀತಿ ಒಂದು ವ್ಯಕ್ತಿತ್ವ ಇರುವಂತ ಜನರು ಇರಬೇಕು ಅಂತ ಬಯಸ್ತಾ ಇದ್ದಾರೆ. ಹೌದೌದು. ಅಂದರೆ ಇಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಇವರು ಕೆಟ್ಟವರಲ್ಲ, ಇವರು ಕೆಟ್ಟವರಲ್ಲ. ಹಾಗಾಗಿ ನನಗೆ ಅಕ್ಕನೂ ಬೇಕು, ಅಣ್ಣಂದ್ರೂ ಬೇಕು, ಅಲ್ಲಿ ಅಮ್ಮನೂ ಬೇಕು. ಹಾಗಾಗಿ ಪರಿಸ್ಥಿತಿ ಎಲ್ಲರೂ ಹಾಗೆ ಮಾಡಿಟ್ಬಿಟ್ಟಿದೆ. ಅವ್ರನ್ನ ಪರಿಸ್ಥಿತಿ ಅವ್ರನ್ನ ಕೆಟ್ಟವ್ರನ್ನ ಮಾಡಿದೆ, ಒಂದೊಂದು ಪರಿಸ್ಥಿತಿ ಇವ್ರನ್ನ ಅವ್ರಿಗೆ ಕೆಟ್ಟವ್ರನ್ನ ಮಾಡಿದೆ. ಹಾಗಾಗಿ ಪರಿಸ್ಥಿತಿನೇ ಎಲ್ಲ ಸರಿ ಮಾಡುತ್ತೆ ಅನ್ನೋ ಕಾರಣಕ್ಕೆ ಈ ಕ್ಯಾರೆಕ್ಟರ್ ಏನು ಮಾಡುತ್ತೆ, ಅಕ್ಕನ್ನು ಭಾವನು ಜೊತೆಗೂ ಇದ್ದು, ಅಕ್ಕ ಭಾವನ ಜೊತೆಗೂ ಇದ್ದು, ಕೊನೆಗೆ ಜೊತೆಗೆ ಅಣ್ಣಂದ್ರ ಜೊತೆಗೂ ಇದ್ದು, ಅತ್ತಿಗೆಂದ್ರೂ ಬೇಕು ಮಾಡಿಕೊಂಡು, ಅಮ್ಮಂದ್ರೂ ಬೇಕು ಮಾಡಿಕೊಂಡು, ಹೀಗೆ ಒಟ್ಟಾರೆ ಎರಡೂ ಸಂಸಾರವನ್ನು ಒಂದಾಗೋದನ್ನು ಕಾಯ್ತಕ್ಕಂಥ ಕ್ಯಾರೆಕ್ಟರ್ದು. ಹಾಗಾಗಿ ಈ ಥರದ ಪಾತ್ರಗಳು ಸುಮಾರು ಇರುತ್ತೆ. ಅಂದರೆ ಜಗಳ ಮಾಡಬಾರ್ದು, ದ್ವೇಷ ಮಾಡಬಾರ್ದು, ಎಲ್ಲರೂ ಕುಟುಂಬವಾಗಿರಬೇಕು ಅನ್ನೋ ಆಸೆ ಇದಕ್ಕೆ, ಈ ಕ್ಯಾರೆಕ್ಟ್ರಿಗೆ ಸುಂದರ. ಹಾಗಾಗಿ ಸುಂದರವಾದ ಒಂದು ಕೌಟುಂಬಿಕ ಜೀವನವನ್ನು ನೋಡಬೇಕು ಅನ್ನೋ ಆಸೆಯಿಂದ ಅಕ್ಕನ ಜೊತೆ ಇದ್ಕೊಂಡು, ಭಾವನ ಜೊತೆ ಇದ್ಕೊಂಡು ಅವ್ರನ್ನೂ ಕೂಡ ಈ ಕಡೆಗೆ ಸೆಳೆಯುವಂಥ ಅಥವಾ ಇವ್ರನ್ನ ಆ ಕಡೆ ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಕ್ಕೆ. ಓಕೆ, ವಲ್ಲಭ ಮತ್ತು ಕೇಶವ ಒಟ್ಟು ಮೂವರು ಮಕ್ಕಳ ಜೊತೆಗೆ ನಿಮ್ಮ ಒಂದು ಬಾಂಡಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸಾಕಷ್ಟು ಜನ ಇಷ್ಟಪಡ್ತಾ ಇದ್ದಾರೆ. ಮಾವ ಅಳಿಯಂದ್ರು ಕಾಂಬಿನೇಷನ್ನು ಏನು ಹೇಳ್ತೀರಾ? ಸಹಜವಾಗಿ ಏನಾಗುತ್ತೆ ಅಂತಂದರೆ ಸುಮಾರು ಮನೆಗಳಲ್ಲಿ ಈ ಸೋದರ ಮಾವ ಆಮೇಲೆ ಅಳಿಯಂದರು ಇವರು ಸಂಬಂಧದಲ್ಲೇ ಅಳಿಯ ಮಾವಂದ್ರು ಇರ್ಬೋದು, ಆದರೆ ಅವ್ರು ಬದುಕೋ ರೀತಿ ಹೆಂಗಿರುತ್ತೆ ಅಂದರೆ ಫ್ರೆಂಡ್ಸ್ ರೀತಿ ಇರುತ್ತೆ. ಇಲ್ಲೂ ಕೂಡ ಅದೇ ರೀತಿ ಮಾವ ಮತ್ತು ಅಳಿ ಮೈಂದ್ರ ಮಧ್ಯೆ ಹೇಗಿದೆ ಅಂದರೆ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ. ಹಾಗಾಗಿ ಆ ಕ್ಯಾರೆಕ್ಟರ್ಗಳ ಮಧ್ಯೆ ಈಗ ಈ ಸುಂದ್ರ ಭಾವನಿಗೆ ಅವನಿಗೆ ಕರೆಯೋದಕ್ಕೆ ಮಾವ ಮಾವ ಅಂತ ಕರಿತಾ ಇರ್ಬೋದು, ವಲ್ಲಭ ಇರ್ಬೋದು, ಕೇಶವ ಇರ್ಬೋದು, ಮಾಧವ ಇರ್ಬೋದು. ಆದರೆ ಅವ್ರು ನಮ್ಮನ್ನು ನೋಡ್ತಾ ಇರೋ ರೀತಿ, ಆ ಸುಂದರಮಾವನ ನೋಡ್ತಾ ಇರೋ ರೀತಿ ಹೆಂಗಿದೆ ಅಂದರೆ ಒಂದು ಫ್ರೆಂಡ್ ರೀತಿ ನೋಡ್ತಾ ಇದ್ದಾರೆ ಅವನು. ಹಾಗಾಗಿ ಅವರು ಮೂರು ಜನಕ್ಕೂ ಮಾವ ಅಂದರೆ ಒಂದು ಫ್ರೆಂಡ್ ಕ್ಯಾರೆಕ್ಟ್ರು. ಈ ಮಾವನಿಗೂ ಕೂಡ ಮೂರು ಜನ ಅಳಿಯಂದರು ವಲ್ಲಭ, ಕೇಶವ, ಮಾಧವ ಅಂತಂದ್ರೆ ಏನೋ ಒಂದು ರೀತಿ ಸಲಿಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ. ಹಾಗಾಗಿ ಅವ್ರನ್ನ ಬಿಟ್ಟು ಇವರಿರಲ್ಲ, ಇವ್ರನ್ನ ಬಿಟ್ಟು ಅವರಿರಲ್ಲ. ಹಾಗಾಗಿ ಅವರ ನಗು ಮತ್ತು ದುಃಖ ಎರಡರಲ್ಲೂ ಕೂಡ ಅದು ಸಮಪಾಲು ಪಡ್ಕೊಳ್ತಕ್ಕಂಥ ಕ್ಯಾರೆಕ್ಟರ್. ಹಾಗಾಗಿ ತುಂಬ ಖುಷಿ ಆಗುತ್ತೆ. ಅವರ ದುಃಖದಲ್ಲೂ ಜೊತೆಗಿರ್ತಾನೆ ಸುಂದರ, ನಗುವಿನಲ್ಲೂ ಜೊತೆಗಿರ್ತಾನೆ. ಆಮೇಲೆ ಅವ್ರಿಗೆ ಏನೇ ನೋವಾದರೂ ಕೂಡ
ಅಕ್ಕ ಭಾವ ಹೇಗೆ ನೋವು ಪಡ್ತಾರೋ ಸೊ ಸುಂದರ ಕೂಡ ಅಷ್ಟೇ ನೋವು ಪಡ್ತಾನೆ. ಓಕೆ, ಧಾರಾವಾಹಿಯಲ್ಲಿ ಭಾವನಿಂದ ಬೈಸ್ಕೊಳ್ತೀರಾ, ಹೌದು. ನಿಮ್ಮ ಮನೇಲಿ ನೀವು ಬೈಸ್ಕೊತಿದ್ದೀರಾ ಅಂತ ಹೇಳಿ ನಿಮ್ಮ ಹೆಂಡತಿ ದಿವ್ಯಾ ಖುಷಿ ಪಡ್ತಾ ಇದ್ದಾರೋ ಅಥವಾ ದುಃಖ ಪಡ್ತಾರೋ ಸರ್? ನನಗ್ ಬಯಕ್ ಆಗ್ತಿಲ್ಲ, ಅವ್ರು ಬೈತಿದ್ದಾರೆ ಅಂತ. ಇಲ್ಲ, ಅವರು ತುಂಬಾ ಖುಷಿ ಪಡ್ತಾ ಇದ್ದಾರೆ. ಕಾರಣ ಏನಂದ್ರೆ ನಾನು ಬೈಯೋದಕ್ಕಲ್ಲ, ಒಂದು ಇಡೀ ಫ್ಯಾಮಿಲಿಯಲ್ಲಿ ಆ ಥರದ್ದೊಂದು ಮಾವನ ಕ್ಯಾರೆಕ್ಟರ್ ಸೆಂಟ್ರ್ ಪಾಯಿಂಟ್ ಆಗಿ ನಾನೊಂದು ಬೆಳಗ್ತಾ ಇದ್ದೀನಿ, ಮಿಂಚ್ತಾ ಇದ್ದೀನಿ. ಆಮೇಲೆ ಎಲ್ಲರೂ ಕೂಡ ನನ್ನ ಇಷ್ಟಪಡ್ತಾರಲ್ಲ, ಸೊ ಹಾಗಾಗಿ ಆ ಇಡೀ ಫ್ಯಾಮಿಲಿ. ಆಮೇಲೆ ಈ ಕಡೆಗೆ ಬಂದರೆ ಅಣ್ಣಂದ್ರು ಕೂಡ, ಸೊ ಅವರಿಗೆ ಸಿಟ್ಟಿದ್ರು ಕೂಡ ಸೊ ನನಗೆ ಹೆಣ್ಣು ನೋಡ್ತಾ ಇದ್ದಾರೆ ನೋಡಿ. ಸೊ ನಮ್ಮ ತಮ್ಮನಿಗೆ ಹೆಣ್ಣು ನೋಡಬೇಕು ಅಂತ ಅಣ್ಣಂದ್ರು ಹೆಣ್ಣು ನೋಡ್ತಾ ಇದ್ದಾರೆ. ಸೊ ಅಮ್ಮನೂ ಕೂಡ ಅವ್ನಿಗೊಂದು ಹೆಣ್ಣು ನೋಡಿ ಮದುವೆ ಮಾಡ್ರು ಅಂತ ಓಡಾಡ್ತಾ ಇದ್ದಾರೆ. ಸೊ ಈ ರೀತಿ ಎರಡೂ ಫ್ಯಾಮಿಲಿಗೂ ಒಂದು ಸೆಂಟ್ರ್ ಅಟ್ರಾಕ್ಷನ್ ಆಗಿರೋದ್ರಿಂದ ಸೊ ಅದನ್ನು ನೋಡಿ ಅವಳು ಖುಷಿ ಪಡ್ತಾ ಇದ್ದಾಳೆ. ಜೊತೆಗೆ ಸುಮಾರು ಜನ ನಮ್ಮ ಅಕ್ಕಪಕ್ಕದವರೆಲ್ಲ ನೋಡಿಬಿಟ್ಟು ಅಯ್ಯೋ ಸುಂದರ 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 ಅಂತ, ಇವಾಗ ಜಿ ಜನ ಮರ್ತೋಗ್ಬಿಟ್ಟೋದ್ರೆ ಎಷ್ಟೋ ಜನ ಸುಂದರ ಸುಂದರ ಅಂತ ಕರೆಕ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವರು ಕೂಡ ಇಷ್ಟಪಡ್ತಕ್ಕಂಥ ಕ್ಯಾರೆಕ್ಟ್ರು. ಈಗ ಹೆಣ್ಣು ಹುಡುಕೋ ಶಾಸ್ತ್ರ ಎಲ್ಲಿಗೆ ಬಂದು ನಿಂತಿದೆ ಸರ್? ಯಾವ್ದಾದ್ರು ಒಂದು ಓಕೆ ಆಯ್ತಾ, ಏನ್ ಕತೆ? ಈ ವರ್ಷ ಏನಾದ್ರು ಮದ್ವೆ ನೋಡ್ಬೋದಾ ಸುಂದರ ಅವ್ರದ್ದು? ನಾನು ಅದೇ ಆಶಾವಾದದಲ್ಲಿದ್ದೀನಿ, ಆಶಾಭಾವನೆಯಲ್ಲಿದ್ದೀನಿ, ಭರವಸೆಯಲ್ಲಿದ್ದೀನಿ. ಏನೋ ದೀಪಾವಳಿಗೆ ನನ್ನ ದೀಪನೂ ಬೆಳಗ್ಬೋದು ಅಂತ ಅಣ್ಣಂದರು ನೋಡ್ತಾ ಇದ್ದಾರೆ. ನಾನು ಭಾವಂಗೂ ಸ್ಪೆಷಲ್ ಅಪ್ಲಿಕೇಶನ್ ಹಾಕಿದ್ದೀನಿ, ಭಾವ ನಿಮ್ಮ ಥರ ಬೆಳಗಿರೋ ಹುಡುಗಿನೇ ನನಗೆ ನೋಡಿ ಅಂತ ಹೇಳ್ಬಿಟ್ಟು. ಅದು ಆಸೆ ತುಂಬ ಇದೆ, ಬೆಳಗಿರೋ ಹುಡುಗಿ ಸಿಕ್ಕರೆ ನನಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇಷ್ಟರಲ್ಲೇ ಆಗೋ ಸಾಧ್ಯತೆ, ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ನಿಮ್ಮೆಲ್ಲರ ಕೃಪೆಯಿಂದ ಆದಷ್ಟು ಬೇಗ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈಗ ಅಳಿಯಂದ್ರು ಬ್ಯಾಕ್ ಟು ಬ್ಯಾಕ್ ಮದ್ವೆ ಆದ್ರು, ಹೌದು. ಅದ್ರ ಮಾವನಿಗೆ ಮದ್ವೆ ಆಗ್ತಾ ಇಲ್ಲ, ದುಃಖ ಇದೆಯಾ ಸರ್? ದುಃಖ ಹೇಳ್ಕೊಳ್ತೀರಾ ಅಂತ? ದುಃಖ ಮಾಧವ ನನಗೆ ಇಬ್ರಿಗೂ ಇದೆ. ಆದರೆ ಅವರು ಬಟ್ ಏನಂದರೆ ಅದು ಮಧ್ಯದಲ್ಲಿ ಈ ಅಕ್ಕ ಭಾವ ಖುಷಿಯಾಗಿ ವಲ್ಲಭನ ಮದುವೆ ಮಾಡಬೇಕು ಅಂತ ಇದ್ದರು, ಆಮೇಲೆ ಕೇಶವನ ಮದುವೆ ಮಾಡಬೇಕು ಅಂತಿದ್ರು, ಸಂಭ್ರಮಿಸಬೇಕು ಅಂತಿದ್ರು. ಅದು ಏನೋ ಎಡವಟ್ಟಾಗೋಯ್ತು. ಆ ದುಃಖದ ಮಧ್ಯದಲ್ಲೇ ಸೊ ಇದು ಒಂದು ದುಃಖ ಬಂದ್ಬಿಟ್ಟಿದೆ. ಸೊ ನಮ್ಗಳಿಗೆ ಏನಾಗ್ಬಿಟ್ಟಿದೆ ಅಂದರೆ ಈ ಮಾಧವ ಮತ್ತು ನನಗೆ ಈಗ ಮದುವೆನೂ ಆಗಬೇಕು ಅನ್ನೋ ಒಂದು ದುಃಖ, ಜೊತೆಗೆ ಇವರು ತಮ್ಮಂದರು ಅಳಿಯಂದರು ಹಿಂಗೆ ಮದುವೆ ಆಗಿಬಿಡ್ತಾರಲ್ಲ ಅನ್ನೋ ದುಃಖ. ಅದ್ರ ಜೊತೆಗೆ ಈಗ ವಲ್ಲಭಂಗೂ ಆಯಿತು, ಕೇಶವಂಗೂ ಆಯಿತು, ಇನ್ನು ಉಳಿದಿರೋದು ಮಾಧವ ಒಬ್ಬ ಆದರೆ ನನಗೂ ಆಗುತ್ತೆ ಅನ್ನೋ ಆಶಾ ಭಾವ ಇದೆ. ಮಾವ ಇಬ್ಬರೂ ನೋಡ್ತಾ ಇದ್ದಾರೆ, ಭಾವ ಮಧ್ಯದಲ್ಲಿ ಮಾಧವಂಗೂ ನೋಡ್ತಾ ಇದ್ದಾರೆ, ನನಗೂ ನೋಡ್ತಾ ಇದ್ದಾರೆ. ಆದಷ್ಟು ಬೇಗ ಇಬ್ರಿಗೂ ಒಟ್ಟೊಟ್ಟಿಗೆ ಆಗಿಬಿಡಲಿ ಅಂತ ನನ್ನ ಆಸೆ. ಆದ್ರೂ ಕೂಡ ನಿಮ್ಮ ಮುಂದೆ ಹುಟ್ಟದಂತಹ ಅಳಿಯಂದ್ರು ಅವ್ರಿಗೆ ಮದ್ವೆ ಆಗ್ಬಿಟ್ಟಿದೆ, ನಿಮಗ್ ಮದ್ವೆ ಆಗಿಲ್ಲ. ನಿಜ ಬೇಸರ ಆಗತ್ತಾ ಸರ್? ಇಲ್ಲ ಆಗಲಿ ಅನ್ನೋದೇ ನನ್ನ ಆಸೆ. ಯಾಕಂದರೆ ಅವರು ಎತ್ತಿ ಆಡಿಸಿ ಬೆಳೆಸಿರ್ತಕ್ಕಂಥ ಮಕ್ಕಳು ಖುಷಿಯಾಗಿರೋದು ನೋಡೋದು ಖುಷಿ ಅಲ್ವಾ ನಮಗೂ. ನಾನು ಕೂಡ ಅದಕ್ಕೆ ಅವರೆಲ್ಲರೂ ಮದುವೆ ಆಗಿ ಸಂತೋಷವಾಗಿರೋದು ನೋಡ್ಬಿಟ್ಟು ಆಮೇಲೆ ನಾನು ಮದುವೆ ಆಗೋಣ, ಅವ್ರ ಜೊತೆ ಖುಷಿಯಾಗಿರೋಣ ಅಂತ ಆಸೆ ಪಡ್ತಾ ಇದ್ದೀನಿ. ಸೊ ಅವ್ರಿಗಾದ್ರೇನು ನನಗಾದ್ರೇನು ಒಟ್ಟಿನಲ್ಲಿ ಮದುವೆ ಸಂಭ್ರಮ ಮನೇಲಿ ಆಗಬೇಕು. ನನಗೂ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಇದೆ, ಹಾಗೆ ಆಗ್ತೀನಿ ಕಣ್ರಿ. ಹಾಗೆ ಸರ್, ನಮ್ಮ ಕಡೆಯಿಂದನೂ ಒಂದು ಹಾರೈಕೆ ಇದ್ದೇ ಇದೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಆಲ್ರೆಡಿ ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಬೇರೆ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ. ಈ ಪಾತ್ರ ಡಿಫರೆಂಟು ಆ್ಯಂಡ್ ಈ ಒಂದೇ ಪಾತ್ರ ಧಾರಾವಾಹಿ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ. ಇದು ಹೇಗನ್ಸುತ್ತೆ ಈ ವ್ಯತ್ಯಾಸ? ಹೌದು, ನಾನು ಇದಕ್ಕೆ ನಿಜವಾಗ್ಲೂ ಋಣಿಯಾಗಿರಬೇಕು ನಿರ್ದೇಶಕರು ಶ್ರವಣ್ ಸರ್ಗೆ, ಆಮೇಲೆ ರೈಟ್ರು ಸುಚೇತ್ ಸರ್ಗೆ, ಸೊ ಆಮೇಲೆ ಕಲರ್ಸ್ ಕನ್ನಡಕ್ಕೆ ಇಂಥ ಒಂದು ವೇದಿಕೆಯನ್ನು ಕೊಟ್ಟಿದ್ದಕ್ಕೆ ಭಾಳ ಖುಷಿ ಆಗುತ್ತೆ. ಕಾರಣ ಏನು ಅಂತಂದರೆ ನಾನು ಇದುವರೆಗೂ ಮಾಡಿರ್ತಕ್ಕಂಥ ಕ್ಯಾರೆಕ್ಟರ್ ಸಿನಿಮಾದಲ್ಲಿರ್ಬೋದು, ಮತ್ತು ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಇನ್ನೊಂದರಲ್ಲಿ, ಸೊ ರಿಯಾಲಿಟಿ ಶೋಗಳಲ್ಲಿರ್ಬೋದು, ಬರೀ ಕಾಮಿಡಿಯನ್ನು ಮಾಡ್ಕೊಂಬಂದಿರ್ತಕ್ಕಂಥವನು. ಆಮೇಲೆ ಸುಮಾರು ಜನ ನಾನು ಬರೀ ಕಾಮಿಡಿ ಮಾಡ್ತಾನೆ ಅಂತಲೇ ಅಂದ್ಕೊಂಡಿದ್ರು. ಈ ಸೀರಿಯಲ್ ಕೂಡ ಓಪನಿಂಗ್ ಕಾಮಿಡಿನೇ ಇತ್ತು. ಸೊ ಅದು ಬರ್ತಾ ಹೆಂಗಾಯಿತು ಅಂತಂದರೆ ಅಷ್ಟೇ ಸೀರಿಯಸ್ಸಾಗಿ ಹೋಗ್ತಾಯಿದೆ ಕ್ಯಾರೆಕ್ಟ್ರು. ಅದನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ. ಅಯ್ಯೋ ನೀವು ಇಷ್ಟು ಚೆನ್ನಾಗಿ ಮಾಡ್ತಿರಲ್ಲ ಸೀರಿಯಸ್ಸಾಗಿ ಅಂತೇಳ್ಬಿಟ್ಟು. ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಭಾವ ಇರ್ಬೋದು, ಅಕ್ಕ ಇರ್ಬೋದು, ಅಳಿಯಂದ್ರು ಇರ್ಬೋದು, ಎದುರುಗಡೆ ಇರೋ ಅಣ್ಣಂದ್ರು ಇರ್ಬೋದು, ಎಲ್ಲರೂ ಕೂಡ ಎಷ್ಟು ಇಷ್ಟಪಡ್ತಾರೋ ಕ್ಯಾರೆಕ್ಟ್ರನ್ನ ಅಷ್ಟೇ ಚೆನ್ನಾಗಿ ನೋಡುಗರು ಕೂಡ ಇಷ್ಟಪಡ್ತಾ ಇದ್ದಾರೆ, ಪ್ರೀತಿ ಪಡ್ತಾ ಇದ್ದಾರೆ. ಸೊ ಎಮೋಷ್ನಲ್ ಟಚ್ ಇರೋದ್ರಿಂದನೇ ಆ ಕ್ಯಾರೆಕ್ಟರ್ ಅಷ್ಟು ಆಪ್ಟ್ ಆಗ್ತಾಯಿದೆ. ಆ್ಯಕ್ಚುಲಿ ಕಾಮಿಡಿ ನಗಿಸ್ತಾನೆ ಅವನಿಗೊಂದು ಭಾವನೆ ಇದೆ, ಸುಂದ್ರಂಗೊಂದು ಭಾವನೆ ಇದೆ, ಸೊ ಅವನದೊಂದು ಜೀವನ ಇದೆ ಅನ್ನೋದು ರಿಸೀವ್ ಮಾಡ್ಕೊಂಡಿದ್ದಾರೆ ನೋಡಿ, ಅದು ಭಾಳ ಖುಷಿ ಆಗ್ತಾಯಿದೆ. ಸೊ ನಿರ್ದೇಶಕರು ಹೇಳಿದ್ದಾರೆ, ಈಗ ಅದು ಹಂಗೆ ಕ್ಯಾರಿ ಆಗ್ಬಿಟ್ಟು ಈ ಕಡೆ ಮನೆಯವ್ರು ಹೆಣ್ಣು ನೋಡ್ತಾರೆ, ನಿಮಗೆ ಈ ಕಡೆ ಮನೆಯವ್ರು ಹೆಣ್ಣು ನೋಡ್ತಾರೆ, ನಿಮಗೆ ಮದುವೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದು ಯಾವಾಗ ಮದುವೆ ಮಾಡ್ತಾರಂತ ನಾನು ಕಾಯ್ತಾ ಇದ್ದೆ. ಇತ್ತೀಚೆಗೆ ಕಾಂತಾರ ಸಿನಿಮಾವನ್ನು ನೋಡಿದ್ರಿ, ನಿಮ್ಮ ಆಪ್ತ ಗೆಳೆಯ ರಾಕೇಶ್ ಪೂಜಾರಿ ಕೂಡ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು. ಆ ಸಿನಿಮಾವನ್ನು ನೋಡಿದವರಿಗೆ ರಾಕೇಶ್ ದೈಹಿಕವಾಗಿ ಇಲ್ಲ ಅಂತ ಅನಿಸೋದೇ ಇಲ್ಲ, ಆ ಥರ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ನೀವು ಹೇಳಿದ ಮಾತು 100% ಸತ್ಯ ಮೇಡಮ್. ನಾವು ನೋಡ್ತಾ ಇರುವಾಗ ನಮಗೂ ಅದೇ ಅನಿಸಿದ್ದು, ರಾಕೇಶ್ ಇಲ್ಲ ಅಂತ ನಾವು ಯಾಕೆ ಅನ್ಕೊಬೇಕು, ಸೊ ಇದಾನಲ್ಲ ಎದುರುಗಡೆನೇ ಇದಾನಲ್ಲ ಮಾಡ್ತಾ ಇದ್ದಾನಲ್ಲ ಅಂತ ನಮಗೆ ಫೀಲ್ ಆಯಿತು. ಸೊ ಅದನ್ನು ನೋಡಿ ಬಂದಮೇಲೂ ಇವಾಗಲೂ ಕೂಡ ನಮಗೆ ಇಲ್ಲ ಅನ್ನಿಸ್ತಾ ಇಲ್ಲ. ಯಾಕಂದರೆ ನಾವು ಇದ್ದಾಗಲೂ ಕೂಡ ಯಾವಾಗಲೂ ಸಿಗ್ತಾ ಇರಲಿಲ್ಲ, ಯಾವಾಗಲೂ ಅಪರೂಪಕ್ಕೆ ಸಿಗ್ತಾಯಿದ್ವಿ, ಸ್ಟೇಜ್ ಪ್ರೋಗ್ರಾಮ್ ಇದ್ದಾಗ ಸಿಗ್ತಾಯಿದ್ವಿ, ಸಿನಿಮಾದಲ್ಲಿ ಸಿಗ್ತಾಯಿದ್ವಿ.
ಸೊ ಅಂಥ ಟೈಮಲ್ಲಿ ಮಾತ್ರ ಉಳಿದಂತೆ ನಿಧಾನ ಅನ್ನೋ ಹೆಂಗೆ ಫೀಲಿಂಗಲ್ಲಿದ್ವು. ಇವಾಗಲೂ ಕೂಡ ಅದೇ ಫೀಲಿಂಗಲ್ಲೇ ಇದ್ವಿ ನಾವು. ನಮಗೆ ದೈಹಿಕವಾಗಿ ಇಲ್ಲದೆ ಇರ್ಬೋದು ರಾಕೇಶು, ಆದರೆ ಮಾನಸಿಕವಾಗಿ ಯಾವತ್ತೂ ಇರ್ತಾನೆ. ಸೊ ಕಾಂತಾರ ಸಿನಿಮಾದಲ್ಲಿ ಸೊ ರಾಕೇಶ್ಗೆ ರಿಷಬ್ ಸರ್ ಕೊಟ್ಟಿರ್ತಕ್ಕಂಥ ಪಾತ್ರ ಸೊ ನಿಜವಾಗ್ಲೂ ನಾವು ಅವರಿಗೆ ಚಿರಋಣಿಯಾಗಿರ್ತೀವಿ. ಸೊ ಅಂಥ ಒಂದು ಅದ್ಭುತವಾದ ಒಂದು ಕಾಂತಾರದ ಜಗತ್ತಿನಲ್ಲಿ ರಿಷಬ್ ಸರು ಮತ್ತು ವಿಜಯ್ ಕಿರಣ್ ಗುರು ಸರ್ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಹೊಸ ಜಗತ್ತದು. ಕನ್ನಡಿಗರೇ ಹೆಮ್ಮೆ ಪಡ್ತಕ್ಕಂಥ ಒಂದು ಚಿತ್ರ ಅದು, ಒಂದು ವಿಶೇಷವಾದ ಜಗತ್ತದು. ಅಂಥ ಜಗತ್ತಿನಲ್ಲಿ ರಾಕೇಶ್ ಮಿಂಚ್ತಾರೆ ನಿಜವಾಗಿ. ಸೊ ಆ ಥರದ್ದು ಒಂದು ಪಾತ್ರ ಕೊಟ್ಟಿದ್ದಾರೆ. ಮೊದಲಿನಿಂದ ಹಿಡಿದು ಕೊನೆವರೆಗೂ ಕೂಡ ಸೊ ಅವ್ರ ಪಾತ್ರದ ಅಸ್ತಿತ್ವವನ್ನು ಉಳಿಸ್ಕೊಟ್ಟಿದ್ದಾರೆ ರಿಷಬ್ ಸರ್. ಹಾಗಾಗಿ ಸೊ ರಾಕೇಶ್ ಇಲ್ಲ ಅಂತ ನಾವು ಹೇಳೋಕ್ಕೆ ಆಗಲ್ಲ. ಸೊ ಅವರು ಆ ಜಗತ್ತಲ್ಲಿ, ನಮ್ಮ ಜಗತ್ತಲ್ಲಿ, ಸೊ ನಮ್ಮ ಸ್ನೇಹಿತರ ಜಗತ್ತಲ್ಲಿ ಯಾವಾಗಲೂ ಜೊತೆಗಿರ್ತಾರೆ. ರಾಕೇಶ್ ಅವರು ಕಾಂತಾರ ಸಿನಿಮಾ ಬಗ್ಗೆ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಈ ಸಿನಿಮಾ ನಂತರ ನನ್ನ ಜೀವನ ಹೀಗಾಗತ್ತೆ ಅಂತ ಅವರೇ ಅವರ ಒಂದು ಮನಸ್ಸಲ್ಲಿ ಒಂದು ಕಥೆಯನ್ನು ರೆಡಿ ಮಾಡಿಟ್ಕೊಂಡಿದ್ರು. ಆದರೆ ವಿಧಿ ಇನ್ನೊಂದು ಕಥೆಯನ್ನು ಬರೆದ್ಬಿಟ್ಟಿತ್ತು. ಹೌದು, ಯಾಕಂದರೆ ಅದು ನೋಡಿದಾಗ ನಮಗೆ ನಂದು ಮ್ಯಾಕ್ಸ್ ರಿಲೀಸ್ ಆದಾಗ ರಾಕೇಶ್ ಹೋಗಿ ನೋಡ್ಕೊಂಬಂದಿದ್ರು ಸುದೀಪ್ ಸರ್ ಜೊತೆ ಮಾಡಿದಾಗ. ಎಷ್ಟು ಖುಷಿಪಟ್ಟಿದ್ದ ಅಂದರೆ, ಅಣ್ಣ ನೀವು ಇಡೀ ಸಿನಿಮಾದಲ್ಲಿದ್ದೀರಾ, ಹೆಂಗೆ ಮಾಡಿದ್ದೀರಾ ಗೊತ್ತಾ, ಈಗ ನನಗಂತೂ ಭಾಳ ಖುಷಿ ಆಗ್ಬಿಟ್ಟು ಹಿಂಗೆ ಎಕ್ಸೈಟ್ಮೆಂಟಲ್ಲಿ ಮಾತಾಡ್ತಿದ್ದಿದ್ದು. ನಂಗಂತಲ್ಲಿ ಎಲ್ರಿಗೂ ಹಂಗೆ ಮಾತಾಡೋನು. ಅದನ್ನ ಇಡೀ ಸಿನಿಮಾದಲ್ಲಿದ್ದೀರ ಅಣ್ಣ, ನಂಗೆ ಒಳಗೆ ಖುಷಿ ಆಗುತ್ತೆ ಅಣ್ಣ, ಸಕ್ಕತ್ತಾಗಿದೆ ಅಣ್ಣ ಅಂತ ಹೇಳ್ತಾ ಇರುವಾಗ, ಅಣ್ಣ ನನಗೂ ಕಾಂತಾರದಲ್ಲಿ ಹಿಂಗೆ ಇದೆ ಗೊತ್ತಾ, ನಾನು ಇಡೀ ಸಿನಿಮಾದಲ್ಲಿದ್ದೀನಿ ಗೊತ್ತಾ, ಕಾಂತಾರದಲ್ಲಿ ಸಕ್ಕದಾಗ ಮಾಡಿದ್ದೀನಿ ಅಣ್ಣ, ನನಗೆ ರಿಷಬ್ ಸರ್ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾರೆ, ನೋಡ್ಬೇಕಣ್ಣ ನೀವು ಒಂದೊಂದು ಶೂಟಿಂಗ್ ಮುಗಿಸ್ಕೊಂಬಂದಾಗೆಲ್ಲ ಸಿಕ್ಕಾಗಿ ಹೇಳ್ತಾಯಿದ್ರು, ಸಕ್ಕದಾಗ ಮಾಡಿದ್ದಾರೆ ಅಣ್ಣ, ಸಕ್ಕದಾಗ ಬರ್ತಾಯಿದ್ದೆ ಅಂತ ತುಂಬ ಆಸೆ ಇಟ್ಕೊಂಡಿದ್ರು ಆ್ಯಕ್ಚುಲಿ ರಾಕೇಶು. ನಮಗೆ ಸಿನಿಮಾ ನೋಡುವಾಗ ಅನಿಸಿದ್ದು ಅದೇನೆ, ನಾನು ವೈಫ್ ದಿವ್ಯಾ ನೋಡ್ತಾ ಇದ್ವಿ. ಸೊ ಎಷ್ಟೋ ಸಲ ನಮಗೆ ಕಣ್ಣು ತುಂಬ ಬಂತು ನೋಡಿದಾಗ, ಜೊತೆಗೆ ಇರಬೇಕಿತ್ತು ಅನಿಸ್ತು. ಯಾಕಂದರೆ ತುಂಬ ಕನಸಿಟ್ಕೊಂಡಿದ್ದೆ, ನಾನು ಇಂಥದ್ದೊಂದು ದೊಡ್ಡ ಸಿನಿಮಾದಲ್ಲಿ ಮಾಡಬೇಕು, ದೊಡ್ಡ ಸ್ಕ್ರೀನ್ ಮೇಲೆ ನಾನು ನೋಡಬೇಕು, ಎಲ್ಲರೂ ಇಷ್ಟಪಡಬೇಕು ಅಂತೇಳ್ಬಿಟ್ಟು. ಇದು ಆಯ್ತು, ಅದು ದೊಡ್ಡ ಸ್ಕ್ರೀನ್ ಮೇಲೆ ಬಂದ, ಜನ ಎಲ್ಲ ಇಷ್ಟಪಡ್ತಾ ಇದ್ದಾರೆ, ಸೊ ಒಂದು ಒಳ್ಳೆಯ ಹೆಸರು ಬಂತು. ಇದನ್ನು ಸಂಭ್ರಮಿಸೋಕ್ಕೆ ನಿಜವಾಗ್ಲೂ ರಾಕೇಶ್ ಇರಬೇಕಿತ್ತು. ಬಟ್ ಏನು ಮಾಡ್ತೀರಾ, ವಿಧಿ ನಾವು ಅಂದ್ಕೊಂಡಂಗೆ ಆಗಲ್ವಲ್ಲ. ಹೌದು. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್? ಕಲಾವಿದರಿಗೆ ಯಾವತ್ತೂ ಸಾವಿಲ್ಲ, ಅವ್ರು ಯಾವತ್ತೂ ಬದುಕಿರ್ತಾರೆ ಅಂತ ಜನನೇ ಕೊಟ್ಟಿರ್ತಕ್ಕಂಥ ಒಂದು ಬಿರುದದು. ಸೊ ಹಾಗಾಗಿ ಗೆಳೆಯ ರಾಕೇಶು ಯಾವಾಗಲೂ ಜೊತೆಗಿರ್ತಾನೆ. ಸೊ ಅದು ನಿತ್ಯ ನಿರಂತರ. ಸೊ ಯಾವುದೋ ರೂಪದಲ್ಲಿ ನಮಗೆ ಇರ್ತಾನೆ, ನೆನಪಾಗ್ತಾ ಇರ್ತಾನೆ ಪದೇ ಪದೇ. ಸೊ ಅದು ನಿರಂತರ. ಸೊ ಹಾಗಾಗಿ ಆಮೇಲೆ ಜೊತೆಗೆ ನೋಡಿ, ಈಗ ನಂದಗೋಕುಲ ಸೀರಿಯಲ್ಲು ನೀವು ಮನೆಯಲ್ಲಿ ಕೂತು ಪ್ರತಿದಿನ 9 ಗಂಟೆಗೆ ಕಾಯ್ತಾ ಇರ್ತೀರ. ಸೊ ನಮ್ಮನ್ನೆಲ್ಲ ರಿಸೀವ್ ಮಾಡ್ಕೋತೀರ, ನಿಮ್ಮ ಮನೆಯವರಾಗಿ ನಮ್ಮನ್ನು ನೋಡ್ತೀರ. ಅಯ್ಯೋ ನಂದಗೋಕುಲ, ಸುಂದ್ರ, ನಮಗೆ ಇವಾಗ ಸಿಕ್ಕಾಗ, ಎಲ್ಲಾದರೂ ಸಿಕ್ಕಾಗ ಕೂಡ ಸುಂದ್ರ ಅಂತ ಎಷ್ಟೋ ವರ್ಷದ ಪರಿಚಯನಾಗಿ ಮಾತಾಡ್ಸ್ತಾರೆ ನಮ್ಮನ್ನು. ಸೊ ಹಾಗಾಗಿ ಆ ಪ್ರೀತಿಯನ್ನು ನೀವು ಕೊಡ್ತಾ ಇದ್ದೀರಲ್ಲ, ಸೊ ಇಡೀ ನಂದಗೋಕುಲ ಒಂದು ಫ್ಯಾಮಿಲಿಯನ್ನು ನಿಮ್ಮ ಫ್ಯಾಮಿಲಿಯನ್ನಾಗಿ ಮಾಡ್ಕೊಂಡಿದ್ದೀರಲ್ಲ, ಸೊ ಅದಕ್ಕೆ ನಾವು ಎಷ್ಟು ಋಣಿಯಾಗಿದ್ರೂ ಸಾಲದು. ಸೊ ಇಂಥ ಒಂದು ನಂದಗೋಕುಲ ಫ್ಯಾಮಿಲಿಯಲ್ಲಿ ನನಗೊಂದು ಸುಂದರನ ಪಾತ್ರ ಕೊಟ್ಬಿಟ್ಟು ಇಡೀ ಫ್ಯಾಮಿಲಿಗೆ ಒಂದು ಅಟ್ರ್ಯಾಕ್ಷನ್ ಆಗಿಟ್ಬಿಟ್ಟು, ಸೊ ಆ ಅಟ್ರ್ಯಾಕ್ಷನ್ಗೆ ಇನ್ನೂ ಕಳೆ ಬರೋ ಥರ ನಮ್ಮ ಜೊತೆಗೆ ಮಾಡ್ತಕ್ಕಂಥ ಅರವಿಂದ್ ಸರ್ ಇರ್ಬೋದು, ಅಮೃತ ಮೇಡಮ್ ಇರ್ಬೋದು, ವಿಜಯ್ ಚಂದ್ರ ಇರ್ಬೋದು, ಅಭಿಷೇಕ್ ದಾಸ್ ಇರ್ಬೋದು, ಯಶವಂತ್ ಇರ್ಬೋದು, ಸೊ ರಕ್ಷಾ ಇರ್ಬೋದು, ಮತ್ತು ನಮ್ಮ ಮೀನಮ್ಮನ ಪಾತ್ರ ಮಾಡ್ತಕ್ಕಂಥ ಮೇಘ ಅವರಿರ್ಬೋದು. ಈಗ ಎಲ್ಲರೂ ಸೂರ್ಯಕಾಂತ್, ಎದುರುಗಡೆ ಮನೆಯವರು ಸೂರ್ಯಕಾಂತ, ಮತ್ತು ಸೂರ್ಯಕಾಂತ ಪಾತ್ರ ರವಿಚೇತನ್ ಸರ್, ಆಮೇಲೆ ರಘು ಸರ್. ಸೊ ಎಲ್ಲರೂ ಕೂಡ ಅವರು ಅಷ್ಟೇ ಇಷ್ಟಪಟ್ಟು ಅದನ್ನು ಪುಷ್ ಮಾಡ್ತಾಯಿದ್ದಾರೆ. ಸೊ ಹಾಗೆ ಜನ ಸ್ವೀಕಾರ ಮಾಡಿದ್ದೀರಿ. ನೀವು ಇದೇ ರೀತಿ ಸ್ವೀಕಾರ ಮಾಡಿ ನಿಮ್ಮನ್ನು ರಂಜಿಸೋದಕ್ಕೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ಪ್ರಯತ್ನ ಪಡ್ತೀವಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಾಗಿತ್ತು ನಂದಗೋಕುಲ ಧಾರಾವಾಹಿಯ ಸುಂದರ ಅವರ ಮಾತುಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.